ಮೇಷರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರ್ತದೆ. ಅವಕಾಶ ನಿಮ್ಮ ಬಾಗಿಲನ್ನ ತಟ್ಟಲಿದೆ. ಆದ್ರೆ ಅತಿಯಾದ ಆತುರ ಒಂದು ತಪ್ಪಿಗೆ ಕಾರಣವಾಗಬಹುದು. ಜಾಗ್ರತೆ ಅಗತ್ಯ. ದೇವರ ನಾಮಸ್ಮರಣೆ ದಿನವಿಡೀ ನಿಮ್ಮನ್ನ ರಕ್ಷಿಸ್ತದೆ. ಅದೃಷ್ಟದ ಸಂಖ್ಯೆ 1. ವೃಷಭ ರಾಶಿ, ನಿಮ್ಮ ಸಹನೆಗೆ ಫಲ ಸಿಗುವ ದಿನ. ನಿಧಾನವಾದ್ರೂ ಜಯ ನಿಮ್ಮದೇ. ಹಣಕಾಸಿನಲ್ಲಿ ಸಣ್ಣ ಆತಂಕ ಕಾಡಬಹುದು. ಅನಗತ್ಯ ಖರ್ಚಿಗೆ ಬ್ರೇಕ್ ಹಾಕಿ. ಹಿರಿಯರ ಆಶೀರ್ವಾದ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಅದೃಷ್ಟದ ಸಂಖ್ಯೆ 6. ಮಿಥುನ ರಾಶಿ, ಮಾತಿನ ಮಧುರತೆ ನಿಮಗೆ ಲಾಭವನ್ನ ತರ್ತದೆ. ಹೊಸ ಸಂಪರ್ಕ ಖುಷಿಯನ್ನ ಕೊಡಲಿದೆ. ಒಂದು ತಪ್ಪು ಮಾತು ಗೊಂದಲ ಸೃಷ್ಟಿಸಬಹುದು. ಎಚ್ಚರಿಕೆಯಿಂದ ಮಾತನಾಡಿ. ಇಷ್ಟದ ದೇವರ ಧ್ಯಾನ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ. ಅದೃಷ್ಟದ ಸಂಖ್ಯೆ 5. ಕರ್ಕಾಟಕ ರಾಶಿ, ಹಳೆಯ ಬಾಕಿ ಹಣ ಅಥವಾ ನಿರೀಕ್ಷೆ ಈಡೇರಿಸುವ ಸುಳಿವು ಕಾಣಿಸ್ತಿದೆ. ಭಾವನೆಗಳಿಗೆ ಅತಿಯಾಗಿ ಸ್ಪಂದಿಸಿದ್ರೆ ಮನಸ್ಸಿಗೆ ನೋವು ಆಗಬಹುದು. ತಾಯಿಯ ಆಶೀರ್ವಾದ ನಿಮ್ಮ ಕವಚವಾಗಿರ್ತದೆ. ಅದೃಷ್ಟದ ಸಂಖ್ಯೆ 2. ಸಿಂಹರಾಶಿ, ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚುವ ದಿನ. ನಾಯಕತ್ವ ಮೆರೆದಾಡ್ತದೆ. ಅಹಂಕಾರ ನಿಮ್ಮ ಶತ್ರು ಆಗಬಹುದು. ನೆಲದ ಮೇಲೆ ಕಾಲಿಟ್ಟು ನಡೆಯಿರಿ. ಸೂರ್ಯನ ಜಪ ನಿಮ್ಮ ದಿನವನ್ನ ಶುಭ ಮಾಡುತ್ತೆ. ಅದೃಷ್ಟದ ಸಂಖ್ಯೆ 9. ಕನ್ಯಾ ರಾಶಿ, ಸಣ್ಣ ವಿಚಾರಗಳಲ್ಲೇ ದೊಡ್ಡ ಯಶಸ್ಸು ಅಡಗಿದೆ. ಗಮನವೇ ನಿಮ್ಮ ಶಕ್ತಿ. ಒಂದು ಲೆಕ್ಕದ ತಪ್ಪು ನಷ್ಟಕ್ಕೆ ಕಾರಣವಾಗಬಹುದು. ಎಚ್ಚರಿಕೆ ಅಗತ್ಯ. ದೇವರ ಮೇಲೆ ನಂಬಿಕೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತದೆ. ಅದೃಷ್ಟದ ಸಂಖ್ಯೆ 4. ತುಲಾ ರಾಶಿ, ಸಂಬಂಧಗಳಲ್ಲಿ ಸಂತೋಷ, ಮಾತುಕತೆ ಮೂಲಕ ಗೆಲುವು ಸಾಧ್ಯ. ಅನಿರೀಕ್ಷಿತ ಖರ್ಚು ಸ್ವಲ್ಪ ಭಯ ಹುಟ್ಟಿಸಬಹುದು. ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿ. ಇದು ನಿಮಗೆ ಧೈರ್ಯವನ್ನ ತುಂಬುತ್ತದೆ. ಅದೃಷ್ಟದ ಸಂಖ್ಯೆ 7. ವೃಶ್ಚಿಕ ರಾಶಿ, ರಹಸ್ಯವಾಗಿ ನಿಮ್ಮ ಪರ ಕೆಲಸಗಳು ನಡೆಯುತ್ತಿದೆ. ಧೈರ್ಯ ಇಡಿ. ಕೋಪ ಮತ್ತು ಅನುಮಾನ ನಿಮ್ಮ ಶಾಂತಿಗೆ ಅಡ್ಡಿಯಾಗಬಹುದು. ಧ್ಯಾನ ಮತ್ತು ಜಪ ಮನಸ್ಸನ್ನ ರಕ್ಷಿಸುತ್ತದೆ. ಅದೃಷ್ಟದ ಸಂಖ್ಯೆ 8. ಧನುರಾಶಿ, ಹೊಸ ಅವಕಾಶಗಳು ನಿಮ್ಮತ್ತ ಓಡಿ ಬರ್ತಿವೆ. ದಿನ ಉತ್ಸಾಹಭರಿತವಾಗಿರುತ್ತೆ. ಪ್ರಯಾಣ ಅಥವಾ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಗುರುಗಳ ಕೃಪೆ ನಿಮ್ಮ ದಾರಿಯನ್ನು ತೋರಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಮಕರ ರಾಶಿ, ಕಠಿಣ ಶ್ರಮಕ್ಕೆ ಫಲ ಸಿಗುವ ದಿನ. ತಡವಾದ್ರೂ ಜಯ ಖಚಿತ. ದಣಿವು ಮತ್ತು ಒತ್ತಡ ಕಾಡಬಹುದು. ದೇಹದ ಮಾತು ಕೇಳಿ. ಶಿವನ ನಾಮಸ್ಮರಣೆ ಶಕ್ತಿಯನ್ನ ತುಂಬುತ್ತದೆ. ಅದೃಷ್ಟದ ಸಂಖ್ಯೆ 10. ಕುಂಭರಾಶಿ, ಹೊಸ ಆಲೋಚನೆಗಳು ಜೀವನದ ದಿಕ್ಕನ್ನ ಬದಲಾಯಿಸಬಹುದು. ಖುಷಿಯ ದಿನ. ನಿದ್ರಾಭಂಗ ಅಥವಾ ಅತಿಯಾದ ಚಿಂತೆ ತೊಂದರೆ ಕೊಡಬಹುದು. ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಬೆಳಕು ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 11. ಮೀನರಾಶಿ, ಭಾವನೆ ಮತ್ತು ಭಕ್ತಿಯ ಸಂಗಮದ ದಿನ. ಮನಸ್ಸು ಮೃದುವಾಗಿರುತ್ತದೆ. ಅತಿಯಾದ ಖರ್ಚು ಅಥವಾ ಭ್ರಮೆ ನಷ್ಟಕ್ಕೆ ಕಾರಣವಾಗಬಹುದು. ಪ್ರಾರ್ಥನೆ ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 12.